ಕಾಮಿಡಿ ಕಿಲಾಡಿಗಳು ಸೀಸನ್ 2 ನ ವಿನ್ನರ್ ಮಡೆನೂರು ಮನು ಇವರ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಅತ್ಯಾಚಾರದ ಆರೋಪದ ಮೇರೆಗೆ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ರೇಪ್ ಕೇಸ್ ದಾಖಲಾಗಿರುವುದು ಮಡೆನೂರು ಮನು ಜೊತೆ. ನಟ ಕಮ್ ಕಾಮಿಡಿ ಕಿಲಾಡಿಯಾಗಿದ್ದಾರೆ ಮಡೆನೂರು ಮನು. ನಾಳೆಯಷ್ಟೇ ಅವರು ಯಾವುದೋ ಸಿನಿಮಾ ಕುಳದಲ್ಲಿ ಕೀಲಿ ಯಾವುದೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾಳೆ ರಿಲೀಸು, ಆದರೆ ಇವತ್ತು ನೋಡಿದ್ರೆ ರೇಪ್ ಕೇಸ್ ದಾಖಲಾಗಿದೆ. ಪ್ರಕರಣ ದಾಖಲಾಗ್ತಲೇ ಈಗ ಮಡೆನೂರು ಮನು ನಾಪತ್ತೆಯಾಗಿದ್ದಾರಂತೆ. ಕುಳದಲ್ಲಿ ಕೀಲಿ ಯಾವುದೋ ಈ ಚಿತ್ರದ ನಾಯಕ ನಟ ಮನು. ನಾಳೆಯೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಈ ಬೆನ್ನಲ್ಲೇ ಸಹ ಕಲಾವಿದೆಯಿಂದಲೇ ಮನು ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಈಗ ನಾಪತ್ತೆಯಾಗಿರೋ ಮಡೆನೂರು ಮನುಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನಾಳೆ ರಿಲೀಸು, ಇವತ್ತು ರೇಪ್ ಕೇಸ್ ದಾಖಲಾಗಿದೆ. ಅದು ಕೂಡ ಅವ್ರ ಜೊತೆಗೆ ಸಿನಿಮಾದಲ್ಲಿ ನಟನೆ ಮಾಡಿರುವಂಥವ್ರು ಅಂತ ಹಲವು ಆರೋಪಗಳನ್ನ ಮಾಡಲಾಗ್ತಾ ಇದೆ. ಆ FIR ನಲ್ಲಿ ಏನಿದೆ ಅನ್ನೋ ಅಂಶವನ್ನ ನೀವು ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. 2 ಬಾರಿ ಅತ್ಯಾಚಾರ, 2 ಬಾರಿ ಗರ್ಭಪಾತದ ಆರೋಪ ಮಾಡ್ತಾ ಇದ್ದಾರೆ. 2022ರಲ್ಲಿ ತಾಳಿ ಕಟ್ಟಿರ್ತಾರಂತೆ, ಬಲವಂತವಾಗಿ 2 ಬಾರಿ ಅತ್ಯಾಚಾರ ಮಾಡಿದ್ರಂತೆ, ಹೀಗನ್ನೋ ಆರೋಪ ಮಾಡ್ತಾ ಇರೋದು. ಶಿಕಾರಿಪುರದ ಹೋಟೆಲ್ನಲ್ಲಿ ಬಲವಂತವಾಗಿ ರೇಪ್ ಮಾಡಲಾಗಿದೆ ಹೀಗನ್ನೋ ಆರೋಪವನ್ನ ಆ ಮಹಿಳೆ ಮಾಡ್ತಾ ಇದ್ದಾರೆ. ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಈ ನಟನ ಮೇಲೆ ಆರೋಪ ಮಾಡ್ತಾ ಇರೋದು. ಬೆಂಗಳೂರಿನ ಮನೆಗೆ ಬಂದು ಬಲವಂತವಾಗಿ ತಾಳಿ ಕಟ್ಟಿದ್ದ ನನಗೆ ಹೀಗಂತ ಆರೋಪ ಮಾಡಲಾಗ್ತಾ ಇದೆ. ಮನು ವಿರುದ್ಧ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಸಹ ಕಲಾವಿದೆ. ಶಿವಮೊಗ್ಗದ ಹಾಸ್ಯ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡಲಾಗಿದೆ ನನ್ನ ಅಂತ ಆ ಮಹಿಳೆ ಹೇಳ್ಕೊಳ್ತಾ ಇರೋದು. ಅದು ಅಲ್ಲದೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ನನ್ನ ಮೇಲೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಅತ್ಯಾಚಾರ ಆಗಿದೆ ಅನ್ನೋದಾದ್ರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ಕೊಟ್ಟಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಒಂದು ಕಡೆ ಪಾಸಿಟಿವ್ಲಿ, ಇನ್ನೊಂದು ಕಡೆ ನೆಗೆಟಿವ್ಲಿ, ಎರಡೂ ಆಂಗಲ್ನಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಇದೆಲ್ಲ ಸಿನಿಮಾ ಗಿಮಿಕ್ಕು ಅನ್ನುವಂಥ ಚರ್ಚೆ ಒಂದ್ ಕಡೆ ಆದ್ರೆ, ಬಟ್ ಇದರಿಂದ ಲಾಸು ಮಡೆನೂರು ಮನುಗೆನೆ, ಜೊತೆಗೆ ಅಲ್ಲಿನ ಚಿತ್ರತಂಡಕ್ಕೇನೆ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನನಗೆ ವಂಚನೆ ಮಾಡಿದ್ದಾರೆ, 2 ಬಾರಿ ಅತ್ಯಾಚಾರ ಆಗಿದೆ, ಬಲವಂತವಾಗಿ 2 ಬಾರಿ ಗರ್ಭಪಾತವನ್ನ ಮಾಡ್ತಿದ್ದಾರೆ ಅಂತ 2022ರಲ್ಲಿ ತಾಳಿ ಕಟ್ಟಿ ಬಲವಂತವಾಗಿ 2 ಬಾರಿ ಅತ್ಯಾಚಾರ ಮಾಡಿದ್ದಾರೆ. ಆಮೇಲೆ ಶಿಕಾರಿಪುರದ ಹೋಟೆಲ್ನಲ್ಲಿ ಬಲವಂತವಾಗಿ ನನ್ನ ಮೇಲೆ ರೇಪ್ ಆಗಿದೆ. ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ನನ್ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ. ಬೆಂಗಳೂರಿನ ಮನೆಗೆ ಬಂದು ಬಲವಂತವಾಗಿ ನನಗೆ ತಾಳಿ ಕಟ್ಟಿದ್ದಾನೆ. ಮನು ವಿರುದ್ಧ ದೂರಿನಲ್ಲಿ ಆ ಸಹ ಕಲಾವಿದೆ ಉಲ್ಲೇಖವನ್ನ ಮಾಡಿದ್ದಾರೆ. ಶಿವಮೊಗ್ಗದ ಹಾಸ್ಯ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡೋಗಿರ್ತಾರೆ, ಕರ್ಕೊಂಡೋದ ಸಂದರ್ಭದಲ್ಲೂ ನನ್ನ ಮೇಲೆ ಅತ್ಯಾಚಾರ ಆಗಿದೆ. ಹೀಗೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಹೊರಗೆ ಬರಬೇಕು. ಯಾಕಂತಂದ್ರೆ ಯಾವುದೇ ಒಂದು ಆರೋಪ ಕೇಳಿ ಬಂದ ನಂತರ ಅದಕ್ಕೆ 2 ಆಂಗಲ್ ಅಲ್ಲಿ ಇರುತ್ತೆ. ಯಾವುದೋ ಒಂದು ಅವರು ಆರೋಪ ಮಾಡಿದ್ರು ಅಂದ ತಕ್ಷಣ ಅದನ್ನ ಕನ್ಫರ್ಮೇಶನ್ ಬಯಸ್ ಅಲ್ಲಿ ಅವ್ರು ಮಾಡಿದ್ದೆ ಸರಿ, ಅಂದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದೇ ಕರೆಕ್ಟ್ ಆಗಿದೆ, ಹೌದು ಈ ಮನು ಹಿಂಗ್ ಮಾಡಿದಾನೆ ಅಂತೇಳಿ ನಂಬೋಕತೆ ಅಸಾಧ್ಯ. ಪೊಲೀಸರ ತನಿಖೆಯ ನಂತರವೇ ಸತ್ಯಾಸತ್ಯತೆ ಹೊರಗೆ ಬರಬೇಕು. ನಿಜವಾಗಿಯೂ ಈ ಮಡೆನೂರು ಮನು ಈ ರೀತಿಯಾಗಿ ನಡ್ಕೊಂಡಿದ್ದಾನ ಆ ಸಹ ಕಲಾವಿದೆಯ ಜೊತೆಗೆ ನಡ್ಕೊಂಡಿದ್ರೆ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಒದಗಿಸ್ಬೇಕು ಆ ಸಂತ್ರಸ್ತೆ ಅಥವಾ ಆ ಸಹ ಕಲಾವಿದೆ. ಆ ಆರೋಪ ಏನ್ ಮಾಡ್ತಿದ್ದೀರಾ ಅದಕ್ಕೆ ಸಾಕ್ಷಿ ಕೊಡಿ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ನಾಳೆ ಬೇರೆ ಅವರ ಸಿನಿಮಾ ರಿಲೀಸು ಕುಲದಲ್ಲಿ ಕೀಲಿ ಯಾವುದೋ ಅಂತ. ನಾಳೆ ಸಿನಿಮಾ ರಿಲೀಸು, ಈ ನಟನ ವಿರುದ್ಧ ಇವತ್ತು ರೇಪ್ ಕೇಸ್ ದಾಖಲಾಗುತ್ತೆ ಅಂತಂದ್ರೆ ಏನು ವಿಚಾರ ಇದು? ಕಾಮಿಡಿ ಕಿಲಾಡಿಗಳು ಶೋ ಮೂಲಕವಾಗಿ ಮನೆ ಮಾತಾಡಿದಂತಹ ಒಂದು ಮಡೆನೂರು ಮನು ಹಾಗೂ ಇದೇ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂದು ಸಹ ಕಲಾವಿದೆಯಾಗಿ ನಟನೆ ಮಾಡಿದಂತಹ ಒಂದು ಕಲಾವಿದೆ ಸಂತ್ರಸ್ತ ಮಹಿಳೆ ಏನಿದೆ, ಯುವತಿ ಏನಿದ್ದಾರೆ, ಇವರು ಒಂದು ದೂರನ ಕೊಟ್ಟಿರುವಂತದ್ದು 2018ರಿಂದಲೂ ಕೂಡ ಇಬ್ಬರ ನಡುವೆ ಪರಿಚಯ ಆಗಿರುತ್ತೆ. ಅದಾದ ಬಳಿಕ ಒಂದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಹಾಸ್ಯ ಕಾರ್ಯಕ್ರಮವನ್ನು ಕೂಡ ನಿಮಿತ್ತವಾಗಿ ಒಂದು ಹಾಸ್ಯಕ್ಕೆ ಏನಿರುತ್ತೆ ಎಲ್ಲರೂ ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದಾದ ಮೇಲೆ ಎಲ್ಲರೂ ಕೂಡ ತಮ್ಮ ತಮ್ಮ ರೂಮ್ಗಳಿಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ಮನು ಕೂಡ ಏನೋ ಒಂದು ಸಂಭಾವನೆ ಕೊಡುವ ಲೆಕ್ಕದಲ್ಲಿ ನಟಿ ಏನಿದ್ದಾರೆ, ಯುವತಿ ಏನಿದ್ದಾರೆ, ಆ ರೂಮ್ಗೆ ಹೋಗಿ ಹಣವನ್ನು ಕೊಡುವ ಲೆಕ್ಕದಲ್ಲಿ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿ ಆಕೆ ಆರೋಪವನ್ನು ಮಾಡ್ತಾ ಇರುವಂತದ್ದು. ಅದಾದ ಬಳಿಕ ಆಕೆ ವಿರೋಧದ ನಡುವೆ ಕೂಡ ಈತ ತಾಳಿಯನ್ನ ಕಟ್ಟಿದ್ದ ಅಂತ ಹೇಳಿ, ಅಲ್ಲದೆ ಬಲವಂತವಾಗಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ 2 ಬಾರಿ ಗರ್ಭಪಾತವನ್ನ ಮಾಡ್ತಿದ್ದಾನೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಆಕೆಯನ್ನ ಕರ್ಕೊಂಡು ಬಂದು ಏನೋ ಒಂದು ನಾಗರಬಾವಿ ಸಮೀಪವಿರುವಂತಹ ಒಂದು ಬಾಡಿಗೆ ಮನೆಯನ್ನು ಕೂಡ ಮಾಡಿ ಅಲ್ಲೇ ಒಂದು ಹಿಟ್ಟಿದ್ದ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಒಂದು ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡಿ ನನ್ನಿಂದ ಹಣವನ್ನ ಪಡೆದುಕೊಂಡಿದ್ದಾನೆ.
ಈಗಾಗಲೇ ಮದುವೆ ಆಗಿ ಒಂದು ಹೆಣ್ಣು ಮಗು ಕೂಡ ಇದೆ. ಈ ರೀತಿಯಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿ ಸಂತ್ರಸ್ತ ಯುವತಿ ಅನ್ನಪೂರ್ಣೇಶ್ವರಿ ಅವರ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಕೇಸನ್ನು ಕೂಡ ದಾಖಲಿಸಿರುವಂತದ್ದು. ಈಗ FIR ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆತನನ್ನ ಬಂಧನ ಮಾಡೋದಕ್ಕೆ ಕೂಡ ಈಗ Okay. ಮುಂದಾಗಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದ ಹಿನ್ನೆಲೆ ಇದಾಗಿರೋದ್ರಿಂದಾಗಿ ಆ ತರ ವಶಕ್ಕೆ ಪಡೆದ ನಂತರ ಮತ್ತಷ್ಟು ವಿಚಾರಗಳು ಕೂಡ ತಿಳಿದು ಬರಬೇಕಾಗಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.